ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಿರುವಂಥದ್ದು ಬೇಲಿನೇ ಎದ್ದು ಹೊಲ ಮೇಯುವಂಥ ಒಂದು ವಿಚಾರ. ಈ ವಿಚಾರ ಹೇಳ್ತಿದ್ದಾಗೆ ನಿಮ್ಗೆ ಗೊತ್ತಾಗಿರ್ಬೋದು ಏನು ವಿಚಾರದ ಬಗ್ಗೆ ಮಾತಾಡ್ತಿರ್ಬೋದು ಇವರು ಅಂತ. ಸೊ ಮೊದಲಿಗೆ ನೀವು ನೋಡ್ತಿರೋ ಸೈಕಲ್ ಗಪ್ ಚಾನಲ್, ನಾನು ನಿಮ್ಮ ಚೇತನ್ ನಾಯಕ್. ಸ್ನೇಹಿತರೆ, ಯಾವುದೇ ಒಂದು ಅಪರಾಧ ಆದಾಗ, ಅನ್ಯಾಯ ಆದಾಗ ಇದನ್ನು ನಮಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಮೊದಲು ಯೋಚನೆ ಮಾಡದೆ ಪೊಲೀಸ್ ಸ್ಟೇಷನ್ನು. ತುಂಬ ಜನಕ್ಕೆ ಎಲ್ಲಿ ಅನ್ಯಾಯ ಆದರೂ ಕೂಡ ಆ ಒಂದು ಜಾಗದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಸ್ಟೇಷನ್ಗೆ ಹೋಗ್ತಾರೆ. ಸೊ ಅಲ್ಲಿ ನಡೆದಿರೋವಂಥದ್ದು ಘನಘೋರ ಅಂತಲೇ ಹೇಳ್ಬೋದು ನಾವು. ಒಂದು ಮಹಿಳೆ, ಆಕೆಗೆ ಏನೋ 1000 ಕಷ್ಟ ಇರ್ಬೋದು. ಯಾರೇ ಆಗಲಿ, ಯಾವುದೇ ಹೆಣ್ಮಕ್ಳಾದ್ರೂ ಸ್ಟೇಷನ್ಗೆ ಮಲ್ಕೋಬೇಕು ಅಂತ ಹೋಗಲ್ಲ. ಅವರ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ, ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಆದರೆ ಅದನ್ನು ಇನ್ಕ್ಯಾಚ್ ಮಾಡಿಕೊಂಡು ದುರುಪಯೋಗ ಪಡಿಸ್ಕೊಂಡು ಒಬ್ಬ ಪೊಲೀಸ್ ಅಧಿಕಾರಿ, ಏಕವಚನದಲ್ಲೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಆತನ ಬಗ್ಗೆ ಇವತ್ತು. ಯಾಕೆಂತಂದರೆ ಪೊಲೀಸ್ ಅಂತಂದರೆ ಅದೊಂದು ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆ. ಅವರನ್ನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿರ್ತಾರೆ. ಅಂದರೆ ಒಬ್ಬ ದಕ್ಷ ಅಧಿಕಾರಿಯನ್ನು ನೋಡಿ ನಾನೊಬ್ಬ ಅಧಿಕಾರಿ ಆಗಬೇಕು, ಈ ಥರದ್ದೊಂದು ಅಧಿಕಾರಿ ಆಗಬೇಕು, ಪೊಲೀಸ್ ಅಧಿಕಾರಿ ಆಗಬೇಕು, ಉನ್ನತ ಸ್ಥಾನದಲ್ಲಿರಬೇಕು ಅಂತ. ಸೊ ಅಂಥವ್ರಿಗೆ ಈ ಥರದ ಕೆಲವೊಂದು ವ್ಯಕ್ತಿಗಳನ್ನ ನೋಡಿದಾಗ ಬಹಳ ಬೇಜಾರಾಗುತ್ತೆ, ನೋವಾಗುತ್ತೆ. ಹಾಗಾದರೆ ನಾವು ಯಾವುದು ಸೂಕ್ತವಾದಂಥ ಪ್ರೊಫೆಷನ್ನ ಹುಡ್ಕೋಬೇಕು ಅಂತ ಕನ್ಫ್ಯೂಷನ್ ಆಗ್ಬಿಡುತ್ತೆ ಜನಗಳಿಗೆ. ಸೊ ನಾನು ಹೇಳ್ತಾ ಇರೋವಂಥದ್ದು, ಈ ಒಂದು DYSP ರಾಮಚಂದ್ರ, ಈ ವ್ಯಕ್ತಿ ಎಷ್ಟು ಮಟ್ಟಕ್ಕೆ ಕ್ರೂರವಾಗಿದ್ದಾನೆ ಅಂತಂದರೆ, ಒಂದು ಸ್ಟೇಷನ್ನೇ ಅವರ ಒಂದು ರಾಸಲೀಲೆಗೆ ಜಾಗ ಮಾಡ್ಕೋತಾರೆ ಅಂತಂದರೆ ಅವ್ರಿಗೆ ಯಾವ ರೀತಿ ಭಯ, ಭಕ್ತಿ, ಕೆಲಸದ ಮೇಲೆ ಆಗಿರ್ಬೋದು, ಅವ್ರು ಹಾಕಿರುವಂಥ ಬಟ್ಟೆ ಮೇಲೆ ಆಗಿರ್ಬೋದು, ಮತ್ತು ಮೇಲಧಿಕಾರಿಗಳು ಏನಾದರೂ ಅನ್ಕೊಳ್ಬೋದು, ಅಥವಾ ಗೊತ್ತಾಗಲಿ ಬಿಡು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವ್ರು ಇದನ್ನು ಮಾಡಿರ್ಬೋದಾ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದಾಗ ಅದು ಕುಡ್ದಿರ್ತಾರೆ, ಇನ್ನೊಂದು ಮಾಡಿರ್ತಾರೆ ಪೊಲೀಸ್ ಅಧಿಕಾರಿಗಳು ಬಟ್ಟೆ ಹಾಕ್ಕೊಂಡು, ಅದನ್ನೇ ದೊಡ್ಡ ನ್ಯೂಸ್ ಆಗುತ್ತೆ. ಅಂಥದ್ರಲ್ಲಿ ನಾನು ಈ ತಪ್ಪು ಮಾಡಿದ್ರು ಕೂಡ ನಾನು ಯಾರೂ ಗಮನಿಸಲ್ಲ, ನಾನು ಯಾಕೆ ಯಾರಿಗೂ ಹೆದರ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಹಿಳೆ ಜೊತೆ ಇಷ್ಟು ಅಸಭ್ಯವಾಗಿ ನಡ್ಕೊಳ್ಳುವಂಥದ್ದು ತುಂಬಾ ಕೆಟ್ಟ ಮನಸ್ಥಿತಿ ಇರುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಈ ಥರದ್ದೊಂದು ಕೇಸ್ಗಳು ನಾವು ಈಗ ನೋಡ್ತಾ ಇದ್ದೀವಿ. ಈಗ ಅವ್ರದ್ದು, ಆ ಮನುಷ್ಯಂದು ರಿಟೈರ್ಮೆಂಟ್ ಇನ್ನೂ 2 years ಇದೆ ಅಂತ ನಾನು ಕೇಳ್ಪಟ್ಟೆ. ಇವಾಗ ಇಷ್ಟು ವರ್ಷದಲ್ಲಿ ಎಷ್ಟು ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಂಡಿರ್ಬೋದು ಅವರ ಒಂದು ಅಧಿಕಾರನ, ಎಷ್ಟು ಜನರಿಗೆ ನ್ಯಾಯ ಕೊಡಿಸಿದ್ದಾರೆ ಅನ್ನೋದಕ್ಕಿಂತ ಎಷ್ಟು ಹೆಣ್ಣುಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದೇ ಇಲ್ಲಿರುವಂಥ ಒಂದು ಪ್ರಶ್ನೆ. ಸೊ ಇದು ಸೂಕ್ತವಾದಂಥ ತನಿಖೆ ಆದರೆ ಮಾತ್ರ ಇದು ಹೊರಗೆ ಬರಲಿಕ್ಕೆ ಸಾಧ್ಯ. ಮತ್ತು ಆ ಮಹಿಳೆ ಹೇಳ್ತಾ ಇರೋದು, ಈಗ ರೀಸೆಂಟಾಗಿ ಅವ್ರು ಕೊಡ್ತಿರೋವಂಥ ಒಂದು ಮಾಹಿತಿ ಏನಂದರೆ, ನಾನು ಸ್ಟೇಷನ್ಗೆ ಹೋಗಿದ್ದೆ, ನ್ಯಾಯ ಕೇಳಲಿಕ್ಕೆ ಹೋಗಿದ್ದೆ. ಅವರು ಹಿರಿಯರು, ಅವ್ರು ನನಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು, ಹಾಗಾಗಿ ನಾನು ಅವ್ರ ಕಾಲಿಗೆ ಬಿದ್ದೆ ಅಂತ. ಸರಿ, ಹಾಗಿದ್ರೆ ಕಾಲಿಗೆ ಬೀಳೋದೇ ಆಗಿದ್ದರೆ ಎಲ್ಲರ ಮುಂದೆ ಬೀಳ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೊಠಡಿ ಕರ್ಕೊಂಡೋಗಿ ಅಲ್ಲಿ ಡೋರ್ನ ಲಾಕ್ ಮಾಡಿ ಸೆಕ್ಯೂರಾಗಿ, ಸೀಕ್ರೆಟಾಗಿ ಹೋಗಿ ಕಾಲಿಗೆ ಬೀಳುವಂಥ ಅವಶ್ಯಕತೆ ಏನಿತ್ತು? ಆ್ಯಂಡ್ ಇದರಿಂದ ಪಾಪ ಆ ಹೆಣ್ಮಗಳನ್ನ ಅವ್ರ ಬಗ್ಗೆ, ಆ ಮಹಿಳೆ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಆ ಮಹಿಳೆಗೆ ಒತ್ತಡ ಇದ್ದರೂ ಇರ್ಬೋದು, ಅಥವಾ ನೀನು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ನಿಂಗೆ ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತಂದರೆ. ಯಾಕೆಂದರೆ ಫಸ್ಟಿಗೆ ಈ ನಮ್ಮಂಥವ್ರಿಗೆ ಮತ್ತು ಸಾಮಾನ್ಯ ಜನಗಳಿಗೆ ಭಯ, ಪೊಲೀಸ್ ಅಂತಂದರೆ ಭಯ. ಎಲ್ಲೊಂದು ಕಡೆ ಒತ್ತಡ ಬಂದಿರ್ಬೋದು, ಇಲ್ಲ ನೀನು ಈ ರೀತಿ ಸ್ಟೇಟ್ಮೆಂಟ್ ಕೊಡು, ನೀನು ಬೇರೆ ರೀತಿ ಕೊಟ್ಟರೆ ನಿಮ್ಮ ಫ್ಯಾಮಿಲಿಗೆ ಹಿಂಗೆ ಮಾಡ್ತೀನಿ ಅಂತ. ಸೊ ಆ ಉದ್ದೇಶವಾಗಿ ಕೊಟ್ಟಿರ್ಬೋದು. ಎನಿವೆ, ಆ ಸ್ಟೇಷನ್ಗೆ ಹೋಗಿರೋವಂಥದ್ದು ಮಹಿಳೆ ಬಂದು ಪೊಲೀಸ್ ಅಲ್ಲ, ಯಾವುದೇ ಲಾಯರ್ ಅಲ್ಲ, ಯಾವುದೇ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಅಲ್ಲ, ಸಾಮಾನ್ಯ ಮಹಿಳೆ ನ್ಯಾಯ ಕೇಳಲಿಕ್ಕೆ ಹೋಗಿದ್ದಾರೆ. ಅವ್ರ ತಪ್ಪು ಅಂತ ನಾವು ಹೇಳಿಕ್ಕೆ ಬರಲ್ಲ. ಯಾರು ಕೂಡ ಒಂದು ನೋವುಗಳನ್ನ ಹೇಳ್ಕೊಂಡು ಆ ಕಷ್ಟಗಳನ್ನ ಬಗೆಹರಿಸ್ಕೊಳಕ್ಕೆ ಹೋಗ್ತಾರೆ ಹೊರತು ಮಲ್ಕೊಳ್ಳೋಕೆ ಸ್ಟೇಷನ್ಗೆ ಹೋಗಲ್ಲ ಸ್ನೇಹಿತರೆ. ಸೊ ಅದನ್ನು ಇನ್ಕ್ಯಾಚ್ ಮಾಡಿಕೊಂಡು ಆ ರೀತಿ ನಡ್ಕೊಳ್ಳೋದಿದೆಯಲ್ಲ, ತುಂಬಾ ಅದು ಅಪರಾಧ ಅಂತ ಹೇಳೋದಲ್ಲ. ನನಗನ್ಸಿದ್ದು ಏನಂತಂದರೆ, ಈಗ ಯಾರೇ ಏನೇ ತಪ್ಪು ಮಾಡೋದು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಒಂದು ಪನಿಷ್ಮೆಂಟ್ ಕೊಡ್ತಾರೆ. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದರೆ ಇವಾಗ ಆ ಮನುಷ್ಯನ ಸ್ಥಿತಿ ಏನಾಗಿರೋದು, ಆ ಮನುಷ್ಯನ ಏನು ಮಾಡ್ತಾಯಿದ್ರು? ದೊಡ್ಡ ಮಟ್ಟದ ಅದನ್ನು ದೊಡ್ಡ ನ್ಯೂಸ್ ಮಾಡಿ ಅವ್ರಿಗೆ ಕೈಕಾಲು ಮುರಿದು ಏನೇನೆಲ್ಲ ಅನಾಹುತ ಮಾಡ್ತಾಯಿದ್ರು ಪೊಲೀಸ್ನವರು. ಹಾಗಾದರೆ ಇವಾಗ ಪೊಲೀಸ್ನವರೇ ಈ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಯಾರು ಶಿಕ್ಷೆ ಕೊಡುವಂಥವ್ರು ಯಾರು? ಇದ್ರ ಬಗ್ಗೆನೇ ಇರುವಂಥ ಪ್ರಶ್ನೆ. ಜೊತೆಗೆ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ ಈತನ, DYSP ರಾಮಚಂದ್ರನ. ಆತ ಹೇಗೆ ಹೋಗ್ತಾನೆ ಅಂತಂದರೆ, ಯಾವುದೋ ಮನೆಗೆ
ರಿಸೆಪ್ಷನ್ಗೆಲ್ಲ ಹೋಗಿದ್ದಾರೆ, ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದಾರೇನೋ, ರಾಯಲ್ ಆಗಿ ಇವ್ರು ಮುಂದೆ ಹೋಗ್ತಾ ಇದ್ದಾರೆ, ಒಂದಷ್ಟು ಡಿಸ್ಟೆನ್ಸಲ್ಲಿ ಹಿಂದೆ ಪೊಲೀಸರು ಒಂದು 2-3 ಜನ ಹೋಗ್ತಾ ಇದ್ದಾರೆ ಅಂತಂದರೆ ಏನಿದು? ಹಾಂ, ಈ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅಂತ ಅದೇ ಎಲ್ರಿಗೂ ಇರೋವಂಥ ಪ್ರಶ್ನೆ ಮತ್ತು ಭಯ, ಸಾಮಾನ್ಯ ಜನರಿಗಿರುವಂಥದ್ದು. ಈ ಥರದವ್ರು ತಪ್ಪು ಮಾಡಿದಾಗ ಇವ್ರಿಗೆ ಒಂದು ಸಪ್ರೇಟ್ ಸರ್ಕಾರ ಅಂತಿದೆಯಾ ಅನ್ನೋದೇ ಒಂದು ಜನಗಳ ಪ್ರಶ್ನೆ ಇವಾಗ ಮೂಡ್ತಾ ಇರೋವಂಥದ್ದು. ಏನು ನಡೀತಾ ಇದೆ? ಆಮೇಲೆ ಹೋಗ್ತಾರೆ, ಇದು ಒಂದು ವಿಷಯ ಹೇಳಲೇಬೇಕು ನಾನು ನಿಮಗೆ, ಆ ವಿಡಿಯೋನ ನಾನು ಹಾಕಿರ್ತೀನಿ, ನೀವು ದಯವಿಟ್ಟು ನೋಡ್ಬೇಕು ಅದನ್ನು. ಫೋನಲ್ಲಿ ಮಾತಾಡ್ತಾರೆ ರೀ, ಮೆಡಿಕಲ್ ಟೆಸ್ಟಿಗೆ ಹೋಗಿದ್ದಾರೆ. ಒಂದು ಸ್ವಲ್ಪನಾದರೂ ಬೆಲೆ ಅಥವಾ ಭಯ ಏನಾದರೂ ಅಲ್ಲಿ ನೋಡಿದ್ರೆ ಏನು ಅನ್ಕೊಬೋದು ನನ್ನನ್ನು? ಅಟ್ಲೀಸ್ಟು ಇವಾಗ ಹಿಂದೆ ಹಾಕಿದೆ, ಇದೇ ಥರ ಯಾರೋ ವಿಡಿಯೋ ಮಾಡಿದ್ದಕ್ಕೆ ನನಗೆ ಈ ರೀತಿ ಒಂದು ಆಯಿತು. ಈಗ ನಾನು ಮತ್ತೆ ಮಾತಾಡಿ ಅಪ್ಪಿತಪ್ಪಿ ಅದನ್ನು ಯಾರಾದರೂ ನೋಡಿಕೊಂಡ್ರೆ ಇದನ್ನು ಯಾವ ರೀತಿ ತಿರು ತೊಗೋಬೋದು, ಎಷ್ಟು ದೊಡ್ಡ ಮಟ್ಟದಲ್ಲಿ ಇದು ಹೊರಗೆ ಬರ್ಬೋದು ಪ್ರಕರಣ ಅಂಥೇಳಿ ಸ್ವಲ್ಪನೂ ಭಯ ಇಲ್ವಾ ಆತನಿಗೆ ಅಂತ ಫೋನ್ ಇಟ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಅಂದರೆ ಸರ್ಕಾರ ಇವ್ರು ಹೇಳ್ದಂಗೆ ಕೇಳ್ತಿದ್ಯಾ ಅಂತ ಅದೊಂದು ಪ್ರಶ್ನೆ ಆಗ್ತಿದೆ ಇಲ್ಲಿ. ಇವ್ರು ಫೋನ್ ಅಂದರೆ ಇವ್ರು ಮಾತಾಡ್ತಿರೋದು ನೋಡಿದ್ರೆ ಕಾಮನ್ ಆಗಿದ್ದೀನಿ, ನಾನೇನೋ ಆರಾಮಾಗಿದ್ದೀನಿ, ಬರ್ತೀನಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಇವ್ರು ಇನ್ನೊಬ್ರಿಗೇನೋ ಸಜೆಷನ್ ಕೊಡ್ತಾ ಇದ್ದಾರೆ. ಸೊ ಇದು ನಡೀತಾ ಇದೆ. ಇವರು ಮೊದಲನೇ ತಪ್ಪು ಹೇಳ್ತೀನಿ ನಾನು. ಫಸ್ಟ್ ಆಫ್ ಆಲ್, ಒಂದು ಮಹಿಳೆ ಸ್ಟೇಷನ್ಗೆ ಬರ್ತಾರೆ, ಮಹಿಳೆ ಅಥವಾ ಯಾವುದೋ ವ್ಯಕ್ತಿ ಸ್ಟೇಷನ್ಗೆ ಬರ್ತಾರೆ, ಅಲ್ಲಿ ಸೂಕ್ತವಾದಂಥ ಒಂದು ಯಾವುದೇ ಅವ್ರಿಗೆ ತನಿಖೆನ ಇನ್ನೊಂದು ಮತ್ತೊಂದು ಮಾಡ್ದೇ ತನಿಖೆ ಮಾಡಿಸ್ತೀನಿ, ನಿನಗೆ ಬೇಕಾದಂಥ ಕೊಡಿಸ್ತೀನಿ, ನಾನು DYSP, ನಾನು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಆಸೆನ ಆ ಒಂದು ಮಹಿಳೆ ತಲೆಯಲ್ಲಿ ತುಂಬಿ ಪಕ್ಕದ ಕೊಠಡಿಗೆ ಕರ್ಕೊಂಡೋಗಿ ಆ ಬಟ್ಟೆನ ಹಾಕ್ಕೊಂಡು ಇಂಥ ಒಂದು ಪವಿತ್ರವಾದಂಥ ಕಾಕಿ ಬಟ್ಟೆನ ಹಾಕ್ಕೊಂಡು ಈ ಥರದೊಂದು ಕಚಡ ಕೆಲಸ ಮಾಡಿರೋದು ಫಸ್ಟ್ ಆಫ್ ಆಲ್ ದೊಡ್ಡ ತಪ್ಪು. ಎರಡನೇದು, ಅವರು ಏನೋ ಕಾಲಿಗೆ ಬೀಳಕ್ಕೆ ಬಂದರು ನನಗೆ ಇನ್ನೊಂದು ಮತ್ತೊಂದು ಅಂತ ಆ ಕಡೆಯಿಂದ ಹೇಳಿಸ್ತಾ ಇರೋದು ಎರಡನೇ ತಪ್ಪು. ಮೂರನೇ ತಪ್ಪು, ಈಗ ಏನು ಮಾಡ್ತಾಯಿದ್ದಾರೆ, ಇದೆಲ್ಲದು ಏನಾದ್ರೂ ನನಗೇನೂ ಆಗಿಲ್ಲ, ನಾನು ಏನು ಬೇಕಾದ್ರೂ ಮಾಡ್ಕೋಬೋದು, ನನ್ನ ಕೈಲಿ ಎಲ್ಲ ಇದೆ ಅಂತ ಫೋನಲ್ಲಿ ಮಾತಾಡಿಕೊಂಡು ರಾಜಾರೋಷ ಓಡಾಡ್ಕೊಂಡಿರೋದು ಮೂರನೇ ತಪ್ಪು. ಸೊ ನನಗೆ ಅನಿಸಿದ್ದೇನಂತಂದರೆ, ಇಲ್ಲಿ ಈಗ ಜನ ತಪ್ಪು ಮಾಡಿದ್ರೆ ಸಾಮಾನ್ಯಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಶಿಕ್ಷೆ ಕೊಡ್ತಾರೆ. ಸೊ ಇಂಥವ್ರಿಗೆ ಪಬ್ಲಿಕ್ಕಿಗೆ ಬಿಟ್ಕೊಟ್ಬಿಡ್ಬೇಕು, ಪಬ್ಲಿಕ್ಕು ನೀವೇನೋ ಒಂದು ಮಾಡಿಬಿಡಿ ಇಂಥವ್ರಿಗೆ ಅಂತ. ಸೊ ಆವಾಗ ಮಾತ್ರ ಈ ಥರದ್ದು ಕೆಲವೊಂದು ಕಚಡ ಅಧಿಕಾರಿಗಳು ಒಂದು ಸ್ವಲ್ಪನಾದರೂ ತಗ್ಗಿ ಬಗ್ಗಿ ನಡಿಲಿಕ್ಕೆ ಸಾಧ್ಯ. ಯಾಕೆಂದರೆ ನಾವು ಪೂರ್ತಿ ನಿರ್ನಾಮ ಮಾಡಲಿಕ್ಕೆ ನಮ್ಮ ಕೈಲಾಗಲ್ಲ. ಆದರೆ ಈ ಥರದ್ದೊಂದು ಮಾಡಿದಾಗ ಮಾತ್ರ, ಪನಿಷ್ಮೆಂಟ್ ಮಾಡಿದಾಗ ಮಾತ್ರ ಜನಗಳು ಪನಿಷ್ಮೆಂಟ್ ಮಾಡಬೇಕು. ಯಾಕೆಂದರೆ ಯಾರೂ ಇಲ್ಲ ಇವಾಗ. ಕಾಮನ್ ಮ್ಯಾನ್ಸ್ ಏನೋ ಒಂದು ತಪ್ಪು ಮಾಡಿದ್ರೆ ಕರ್ಕೊಂಡು ಹೋಗ್ತಾರೆ, ನಾಯಿ ಹೊಡೆದಂಗೆ ಹೊಡಿತಾರೆ, ಬೇಕಾಬಿಟ್ಟು ಕೇಸ್ ಹಾಕ್ತಾರೆ. ಬರೀ ಒಂದು ಪೊಲೀಸವರಿಗೆ ಒಂದು ಅವಾಚ್ಯ ಶಬ್ದ ಬಳಸಲಿ ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ, ಏನಾದ್ರು ಒಂದು ಮಾತಾಡಲಿ, ಏನೋ ಒಂದು ತಪ್ಪು ಮಾಡಲಿ, ಅದನ್ನೇ ದೊಡ್ಡದು ಮಾಡಿ ಬೇಕಾಬಿಟ್ಟು ಇಲ್ಲದೆ ಬರೋದ ಕೇಸೆಲ್ಲ ಹಾಕ್ಬಿಟ್ಟು ಕಳಿಸ್ತಾರೆ, ಅವ್ನು ಆಚೆನೇ ಬರ್ದಂಗೆ. ಈಗ ಈ ಥರ ತಪ್ಪು ಮಾಡಿರೋವಂಥವ್ರಿಗೆ ಶಿಕ್ಷೆ ಕೊಡೋರು ಯಾರು? ಲಾಠಿ ರುಚಿ ತೋರಿಸೋರು ಯಾರು? ಕಾನೂನು ಅಸ್ತ್ರವನ್ನು ಬಳಸೋರು ಯಾರು ಅವ್ರ ಮೇಲೆ? ಆ್ಯಂಡ್ ಅವ್ರಿಗೆ ಸರಿಯಾದಂಥ ಶಿಕ್ಷೆ ಕೊಡಿಸೋವಂಥವ್ರು ಯಾರು? ಇದು ನನ್ನ ಪ್ರಶ್ನೆ ಅಲ್ಲ ಸ್ನೇಹಿತರೆ. ಸಾಕಷ್ಟು ಜನ, ತುಂಬ ಜನ ಹೆಣ್ಮಕ್ಳು, ಎಷ್ಟೋ ಜನ ಇದೇ ರೀತಿ ಬಲಿಪಶು ಆಗಿರ್ತಾರೆ. ಎಷ್ಟೋ ಜನ ಗಂಡು ಮಕ್ಳ ಹತ್ರ ಹೋದರೆ ಅವ್ರ ಹತ್ರ ಕೆಲವರು ವೃದ್ಧರು ಹೋಗಿರ್ತಾರೆ, ಊರ ಕಡೆ ಇರುವಂಥವ್ರು, ಅವ್ರ ಹತ್ರ ದುಡ್ಡಿಗೆ ಆಮಿಷ ಮಾಡುವಂಥದ್ದು. ಹೆಣ್ಮಕ್ಳು ಹೋದರೆ ಈ ರೀತಿ ದೇಹಕ್ಕೆ ಆಮಿಷ ಮಾಡುವಂಥದ್ದು, ಒಡ್ಡುವಂಥದ್ದು. ಎಷ್ಟು ಮಟ್ಟಕ್ಕೆ ಸರಿ? ಇದು ನಿಜವಾಗ್ಲೂ ಘನಘೋರವಾದಂಥ ಕೃತ್ಯ. ಸೊ ಈ ಮನುಷ್ಯ DYSP ರಾಮಚಂದ್ರ, ಈತನಿಗೆ ಸರಿಯಾದಂಥ ದೊಡ್ಡ ಮಟ್ಟದ ಶಿಕ್ಷೆ ಆಗಬೇಕು. ಇದು ಒಂದು ಮಾದರಿ ಆಗಬೇಕು ಇಡೀ ನಮ್ಮ ಮನುಕುಲಕ್ಕೆ. ಹೆಣ್ಣು ಮಕ್ಕಳಿಗೆ ಸೆಕ್ಯೂರ್ ಇಲ್ಲ ಅಂತ ಭಯಭೀತರಾಗಿರುವಂಥವ್ರಿಗೆ ಈ ಒಂದು ಪ್ರಕರಣ ದೊಡ್ಡ ಮಟ್ಟದ ತಿರುವು ತಗೋಬೇಕು. ಅಂದರೆ ಸುಮ್ಮನೆ ಇದು ಕಾಂಟ್ರವರ್ಸಿಯಲ್ಲಿ ಓಡಾಡ್ತಿರುವಂಥದ್ದಲ್ಲ, ಸರಿಯಾದಂಥ ತನಿಖೆ ನಡಿಬೇಕು. ಇದಕ್ಕೆ ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರ, ಈ ಸರ್ಕಾರ ಇದನ್ನು ಎಚ್ಚೆತ್ಕೋಬೇಕು. ನ್ಯಾಯಯುತವಾದಂಥ ತನಿಖೆ ನಡೆಸಿದಾಗ ಮಾತ್ರ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ, ಕೆಲವು ಹೆಣ್ಮಕ್ಳಿಂದ, ಎಲ್ರಿಗೂ ಅಲ್ಲ, ಕೆಲವು ಮಹಿಳೆಯರಿಗೆ ಕಷ್ಟ ಇರುತ್ತೆ, ಸಾಕಷ್ಟು ನೋವುಗಳಿರುತ್ತೆ, ನ್ಯಾಯ ಸಿಕ್ಕಿರಲ್ಲ. ಆದರೆ ಈ ರೀತಿ ತಪ್ಪು ಹಾದಿ ಹಿಡಿಯುವಂಥದ್ದು ನಿಜಕ್ಕೂ ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಏನೇ ಆಮಿಷ ಮಾಡ್ಬೋದು, ಏನೇ ಆಮಿಷ ಒಡ್ಬೋದು, ನಿಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಫೈನಲಿ ಏನಾಗಬೇಕು ಅದೇ ಆಗುತ್ತೆ. ಅದಕ್ಕೆ ಆ ಕ್ಷಣಕ್ಕೆ ನಿಮ್ಗೇನೋ ಅವ್ರು ಮಾಡಿಬಿಡ್ತಾರೆ ಅಂಥೇಳಿ ಆ ಒಂದು ಸ್ಥಳದಲ್ಲಿ ಅವ್ರು ಹೇಳಿದ ತಕ್ಷಣ ಅದನ್ನು ನೀವು ಮೈಂಡಿಗೆ ಡೈವರ್ಟ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಅವರು ಕಿವಿ ಚುಚ್ಚಿದಾರೋ ಅದು ನನಗೆ ಗೊತ್ತಿಲ್ಲ. ಸೊ ಅದನ್ನು ಬಿಟ್ಟು ನ್ಯಾಯಯುತವಾಗಿ ಹೋರಾಟ ಮಾಡಿ. ಇದ್ದಾರೆ ಈಗ ಸ್ಟೇಷನ್ಗೆ ಹೋಗ್ತೀರಾ, ದೆಪ್ಪೆದಾರ ಇರ್ತಾರೆ, ಅವರಿಂದ ನಿಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಸಿಂಗಲ್ ಸ್ಟಾರು, ಡಬಲ್ ಸ್ಟಾರ್ ಇರ್ತಾರೆ. ಡಬಲ್ ಸ್ಟಾರ್ ಸಬ್ ಇನ್ಸ್ಪೆಕ್ಟರ್ ಕಡೆಯಿಂದ ಸಿಕ್ಕಿಲ್ಲ ಅಂದರೆ ಇನ್ಸ್ಪೆಕ್ಟರ್ ಸಿಗ್ತಾರೆ.
ಸೊ ಅದಕ್ಕೆ ಮೇಲಧಿಕಾರಿಗಳಿದ್ದಾರೆ. ಆ ಸ್ಟೇಷನಲ್ಲಿ ನಿಮ್ಗೆ ಯಾರು ತೊಗೊಳ್ಳಿಲ್ಲ ಅಂದರೆ ಬೇರೆ ಸ್ಟೇಷನ್ ಇದೆ, ಕಮಿಷನರ್ಗೂ ಕಂಪ್ಲೇಂಟ್ ಕೊಡ್ಬೋದು ನೀವು. ಅಷ್ಟು ಒಂದು ಅಧಿಕಾರ ಇವತ್ತಿನ ಒಂದು ಕಾನೂನು ಅಡಿಯಲ್ಲಿ ಇರುವಂಥದ್ದು. ಸೊ ದಯವಿಟ್ಟು ಇಂಥ ಒಂದು ತಪ್ಪು ಮಾಡ್ಕೊಳ್ದೆ ನೋಡಿ, ಈ ಥರದವ್ರು ಸಹವಾಸ ಮಾಡೋದು ಬಿಟ್ಟು ನ್ಯಾಯಯುತವಾಗಿ ನೀವು ಹೋರಾಟ ಮಾಡಿ, ಖಂಡಿತವಾಗಿ ನಿಮಗೆ ಜಯ ಸಿಗುತ್ತೆ. ಆ್ಯಂಡ್ ಈ ಒಂದು DYSP ರಾಮಚಂದ್ರನ್ಗೆ ನಾನು ಹೇಳುವಂಥದ್ದು ದೊಡ್ಡ ಮಟ್ಟದ ಶಿಕ್ಷೆ ಆಗಲೇಬೇಕು. ಆಗ ಮಾತ್ರ ಒಂದಷ್ಟು ಜನ ಇವರಿಂದ ಬಹುಶಃ ಈಗ ನಾವು ನೋಡಿರೋದು ಒಂದು, ಇವಾಗ ನಮಗೆ ಗೊತ್ತಾಗಿರುವಂಥದ್ದೊಂದು, ಬಟ್ ಇದರಿಂದ ಎಷ್ಟು ನಡೆದಿದೆ ಅಂತ ಗೊತ್ತಿಲ್ಲ. ಸರಿಯಾದ ತನಿಖೆ ಆದಾಗ ಮಾತ್ರ ಇದೆಲ್ಲ ಹೊರಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಆ್ಯಂಡ್ ನನ್ನ ಈ 2 ಮಾತನ್ನು ಮುಗಿಸ್ತೀನಿ. ನೀವು ನೋಡ್ತಿದ್ದೀರಾ ಸೈಕಲ್ ಗ್ಯಾಪ್ ಚಾನಲ್. ಥ್ಯಾಂಕ್ ಯು.